ನಮಸ್ಕಾರ ವೀಕ್ಷಕರೇ, ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯವೇನಂತಂದರೆ, ನಾವು ಬೆಳಗ್ಗೆ ವಾಕಿಂಗ್ ಯಾಕೆ ಮಾಡಬೇಕು, ಅದರಿಂದ ನಮ್ಮ ಆರೋಗ್ಯ ಪ್ರಯೋಜನ ಏನು, ಇದರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಬಟನನ್ನು ಲೈಕ್. ಬೆಳಗಿನ ಜಾವ ನಾವು ಬೆಳಿಗ್ಗೆ ವಾಕಿಂಗ್ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಾಗುತ್ತವೆ ಎಂಬುದು ತಿಳಿದುಕೊಳ್ಳೋಣ. ನಾವು ವಾಕಿಂಗ್ ಮಾಡುವುದರಿಂದ ಸ್ನಾಯುಗಳಲ್ಲಿ ದೇಹದ ಹೆಚ್ಚು ಗ್ಲೂಕೋಸನ್ನು ಬಳಸಲು ಅನುಮೋದಿಸುತ್ತದೆ ಮತ್ತು ಹೆಚ್ಚುವರಿ ದೇಹದ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ ಮತ್ತು ಬಾಡಿ ಮಾಸ್ ಇಂಡೆಕ್ಸ್ BMI ಸಹ ಸುಧಾರಿಸುತ್ತದೆ. 30 ನಿಮಿಷಗಳ ಬೆಳಗಿನ ನಡಿಗೆಯ 2 ಟೈಪ್ ಮಧುಮೇಹದಲ್ಲಿ ಸಮಂಜಸವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಇನ್ಸುಲಿನ್ ನಿರ್ವಹಣೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಕೆಲವೊಂದು ದಿನಗಳಲ್ಲಿ ವ್ಯಾಯಾಮ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಊಟ ಆದ ಮೇಲೆ ವಾಕಿಂಗ್ ಮಾಡಬೇಕು ಎಂದು ಆರೋಗ್ಯ ತಜ್ಞರೇ ಸಲಹೆ ನೀಡುತ್ತಾರೆ. ಬೆಳಗಿನ ಹೊತ್ತು ಹಾಗೂ ರಾತ್ರಿ ಹೊತ್ತು ಊಟದ ಬಳಿಕ ಸ್ವಲ್ಪ ಸಮಯದವರೆಗೆ ವಾಕಿಂಗ್ ಮಾಡುವುದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಅನುಕೂಲವಿದೆ. ಪ್ರಮುಖವಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದ್ದವರು ಪ್ರತಿದಿನ ಕನಿಷ್ಠ 100 ಹೆಜ್ಜೆಗಳನ್ನು ಬಿಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಬೇಕು. ಸಾಕಷ್ಟು ಆರೋಗ್ಯ ಲಾಭಗಳನ್ನು ಪಡೆದುಕೊಳ್ಳಬಹುದು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ಬನ್ನಿ, ಇಂದಿನ ಲೇಖನ ಪ್ರತಿದಿನ ವಾಕಿಂಗ್ ಮಾಡುವುದರಿಂದ ಯಾವೆಲ್ಲ ಕಾಯಿಲೆಗಳ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಎನ್ನುವುದನ್ನು ನೋಡೋಣ. ನಮಗೆಲ್ಲ ಗೊತ್ತೇ ಇದೆ, ಮಧುಮೇಹ ಬೇರೆ ಎಲ್ಲ ಬಗೆಯ ಕಾಯಿಲೆಗಳ ರೀತಿ ಹಾಗೆ ಅಲ್ಲ. ಮನುಷ್ಯನಿಗೆ ಈ ಕಾಯಿಲೆ ಒಮ್ಮೆ ಕಾಣಿಸಿಕೊಂಡರೆ ನಂತರ ಮನುಷ್ಯನು ಮರೆಯಾಗುವವರೆಗೂ ಇದು ಬಿಟ್ಟು ಬಿಡುವುದಿಲ್ಲ. ಆದರೆ ಈ ಕಾಯಿಲೆ ಕಾಣಿಸಿಕೊಂಡ ಬಳಿಕ ಸರಿಯಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಖಂಡಿತವಾಗಿಯೂ ಕೂಡ ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಪ್ರಮುಖವಾಗಿ ಈ ಕಾಯಿಲೆಯಿಂದ ಬಳಲುತ್ತಿರುವವರು ಪ್ರತಿದಿನ ವಾಕಿಂಗ್ ಮಾಡುವುದರಿಂದ ಅಭ್ಯಾಸ ಇಟ್ಟುಕೊಳ್ಳಬೇಕು. ಅದರಲ್ಲೂ ರಾತ್ರಿ ಊಟ ಮಾಡಿದ ಬಳಿಕ ವಾಕಿಂಗ್ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಆಗುತ್ತದೆ. ಅದರಲ್ಲೂ 2 ಟೈಪ್ ಮಧುಮೇಹದಿಂದ ಬಳಲುತ್ತಿರುವವರು ಇದರಿಂದ ತುಂಬಾ ಲಾಭವಿದೆ. ಮತ್ತು ಕೇವಲ 6 ನಿಮಿಷಗಳ ಸರಳ ವಾಕಿಂಗ್ ಟೆಸ್ಟ್ ನಿಮ್ಮ ಹೃದಯ ಮತ್ತು ಶ್ವಾಸಕೋಶಗಳ ಫಿಟ್ನೆಸ್ ಹೇಳುತ್ತೆ. 6 ನಿಮಿಷಗಳ ನಡಿಗೆ ವೈಯಕ್ತಿಕ ಶ್ವಾಸಕೋಶ ಮತ್ತು ಹೃದಯ ಆರೋಗ್ಯವನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎನ್ನಲಾಗುತ್ತದೆ. ಏನಿದು 6 ನಿಮಿಷಗಳ ನಡಿಗೆ ಎಂದರೆ, ಇದನ್ನು ಯಾವ ವ್ಯಕ್ತಿ ಮಾಡಬಹುದು? ಇದರಿಂದ ಈ ಸಮಸ್ಯೆಗಳ ಪರಿಹಾರವಾಗಬಹುದೇನು? ಸಂಶೋಧನೆ ಈ ನಡಿಗೆಯ ಬಗ್ಗೆ ಏನಂತದೆ? ಮತ್ತು 6 ನಿಮಿಷಗಳ ನಿರ್ಧಾರ ಹೃದಯ ಆರೋಗ್ಯ ಸ್ಥಿತಿ ಹೇಗೆ ನಿರ್ಣಯಿಸಲಾಗುತ್ತದೆ ಇತ್ಯಾದಿ ಮತ್ತಷ್ಟು ತಿಳಿಯೋಣ. ನೀವು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ವಾಕಿಂಗ್ ಮಾಡುವ ಅಭ್ಯಾಸವಿಲ್ಲದಿದ್ದರಾಗಿದ್ದಲ್ಲಿ ನಿಮಗೆ ಕೇವಲ 6 ನಿಮಿಷಗಳ ನಡಿಗೆ ಕೂಡ ಕಷ್ಟ ಎನಿಸುವಂತೆ ಭಾಸವಾಗುತ್ತದೆ. ನಿಮಗೆ ಶ್ವಾಸಕೋಶ ಅಥವಾ ಹೃದಯದ ಸಮಸ್ಯೆ ಇದ್ದಲ್ಲಿ ಅದರ ಗಂಭೀರತೆ ತಿಳಿಯಲು 6 ನಿಮಿಷಗಳ ನಡಿಗೆ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಇದೊಂದು ವೈದ್ಯರಿಂದ ಮಾಡಲಾಗುವ ಸಾಮಾನ್ಯ ಪರೀಕ್ಷೆಯಾಗಿದ್ದು, ಇದರಲ್ಲಿ ನಿಮಗೆ 6 ನಿಮಿಷಗಳಲ್ಲಿ ಸಾಧ್ಯವಾದಷ್ಟು ನಡೆಯಲು ಹೇಳುತ್ತಾರೆ. ಹೃದಯ ಮತ್ತು ಶ್ವಾಸಕೋಶ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಪಡೆಯಲು ಇದು ಸರಳ ಮಾರ್ಗವಾಗಿರುತ್ತದೆ. ಇದರ ಬಗ್ಗೆ ಮತ್ತಷ್ಟು ತಿಳಿಯೋಣ. 6 ನಿಮಿಷಗಳ ನಡಿಗೆ ಪರೀಕ್ಷೆಯು ಒಬ್ಬ ವ್ಯಕ್ತಿಯ ಎಷ್ಟು ಚೆನ್ನಾಗಿ ವಾಕ್ ಮಾಡಬಹುದು ಎಂಬುದನ್ನು ಅಳೆಯಲು ಸುಲಭ ಮತ್ತು ಸುರಕ್ಷಿತ ಮಾರ್ಗವಾಗಿದ್ದು, ಈ ವಿಧಾನವನ್ನು ಸಾಮಾನ್ಯವಾಗಿ ಚಿಕಿತ್ಸಾಲಯ ಮತ್ತು ನಂತರ ಸ್ಥಳಗಳಲ್ಲಿ ಬಳಸಲಾಗುತ್ತದೆ. ಇದಕ್ಕೆ ಯಾವುದೇ ವಿಶೇಷ ಉಪಕರಣಗಳು ಅವಶ್ಯಕತೆ ಇರುವುದಿಲ್ಲ. ಒಬ್ಬ ವ್ಯಕ್ತಿಯು 6 ನಿಮಿಷ ಎನ್ನುವುದು ಗುರುತಿಸಿ ಆಯಾ ವ್ಯಕ್ತಿಯ ಫಿಟ್ನೆಸ್ ಮಟ್ಟವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ಈ ಪರೀಕ್ಷೆಯನ್ನು ವಿಶೇಷವಾಗಿ ಶ್ವಾಸಕೋಶ ಅಥವಾ ಹೃದಯದ ಸಮಸ್ಯೆ ಮತ್ತು ಅಧಿಕ ರಕ್ತದೊತ್ತಡ ಇರುವ ಜನರಲ್ಲಿ ಬಳಸಲಾಗುತ್ತದೆ. ಅಲ್ಲದೆ ಇದನ್ನು ಬೆನ್ನುಹುರಿ, ಗಾಯ ಮತ್ತು ಸ್ನಾಯು ದೇಹದ ಸಮಸ್ಯೆಗಳಲ್ಲೂ ಈ ಪರೀಕ್ಷೆ ಮಾಡಬಹುದು. ಮತ್ತು ಅದೇ ರೀತಿಯಾಗಿ 6 ನಿಮಿಷಗಳ ನಡಿಗೆ ಪರೀಕ್ಷೆ ಮಾಡುವುದರ ಮುಖ್ಯ ಉದ್ದೇಶವೇನೆಂದರೆ, ಆಯಾ ವ್ಯಕ್ತಿಗಳ ಹೃದಯ, ರಕ್ತನಾಳದ ಮತ್ತು ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಆಗಿದೆ. ಕಾಲಾನಂತರದಲ್ಲಿ ಫಿಟ್ನೆಸ್ ಬದಲಾವಣೆಗಳನ್ನು ಪರೀಕ್ಷಿಸಲು ಇದು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಈ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು 6 ನಿಮಿಷಗಳ ಒಬ್ಬ ವ್ಯಕ್ತಿಯ ಎಷ್ಟು ದೂರ
ನಡೆಯಬಹುದು ಎಂದು ಅಳೆಯುವ ಮೂಲಕ ವೈದ್ಯರು ಯಾವುದಾದರೂ ಗಂಭೀರ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲಿಯೇ ಗುರುತಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತದೆ. ಮೊದಲು ರೋಗಿಯ ಸರಿಯಾದ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ಚಿಕಿತ್ಸೆ ಒದಗಿಸಬಹುದು. 5 ಸಮಸ್ಯೆಗಳಿರುವ ವ್ಯಕ್ತಿಯು ದೈಹಿಕ ಮತ್ತು ಇದು ಆರೋಗ್ಯ ನಿರ್ವಹಣೆಯಲ್ಲಿ ಅತ್ಯಂತ ಅಗತ್ಯವಾದ ಅಂಶವಾಗಿದೆ ಎನ್ನುವುದು ತಜ್ಞರ ಪ್ರಕಾರ ಅಭಿಪ್ರಾಯ. ಶಸ್ತ್ರಚಿಕಿತ್ಸೆಯ ನಂತರ ಅಥವಾ ದೀರ್ಘಕಾಲದ ಕಾಯಿಲೆಗಳ ಚಿಕಿತ್ಸೆ ಸಮಯದಲ್ಲಿ ಚೇತರಿಕೆಯ ಪ್ರಗತಿಯನ್ನು ಗಮನಿಸಲು 6 ನಿಮಿಷಗಳ ನಡಿಗೆ ಪರೀಕ್ಷೆಯನ್ನು ಆಸ್ಪತ್ರೆ ಅಥವಾ ಪುನರ್ವಸತಿ ಕೇಂದ್ರಗಳಲ್ಲಿ ಬಳಸಲಾಗುತ್ತದೆ. ಇದರಿಂದ ಚೇತರಿಸಿಕೊಳ್ಳುತ್ತಿರುವ ರೋಗಿಯು ಫಿಟ್ನೆಸ್ ಸುಧಾರಣೆ ಮತ್ತು ಆರೋಗ್ಯ ಬಗ್ಗೆ ವೈದ್ಯರಿಗೆ ತಿಳಿಸಲು ಸಹಾಯವಾಗುತ್ತದೆ. ಮೊದಲಿಗೆ ಈ 6 ನಿಮಿಷಗಳ ಪರೀಕ್ಷೆಯ ಬಗ್ಗೆ ಮತ್ತು ಪರೀಕ್ಷೆಗೊಳಗಾದ ವ್ಯಕ್ತಿಯು ಏನು ಮಾಡಬೇಕೆಂದರೆ ಇದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಲಾಗುವುದು. ಪರೀಕ್ಷೆಗೊಳಗಾಗುವ ವ್ಯಕ್ತಿಯು ಪರೀಕ್ಷೆಯು ಪೂರ್ಣಗೊಳಿಸಲು 6 ನಿಮಿಷಗಳ ಕಾಲ ಸಾಮಾನ್ಯವಾಗಿ 30 ಮೀಟರ್ ದೂರದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆಯಲು ಹೇಳುತ್ತಾರೆ. ಪರೀಕ್ಷೆಯ ಸಮಯದಲ್ಲಿ ಮೀಟರ್ಗಳಲ್ಲಿ ನಡೆದ ದೂರವನ್ನು ಅಳೆಯಲಾಗುತ್ತದೆ ಮತ್ತು ವ್ಯಕ್ತಿಯ ಹೃದಯ ಬಡಿತ, ನಡೆಯಲು ತೆಗೆದುಕೊಂಡ ಪರಿಶ್ರಮ ಮತ್ತು ಆಮ್ಲಜನಕ ಮಟ್ಟದಂಥ ಇತರ ವಿಷಯಗಳು ಗಮನಿಸಲಾಗುತ್ತದೆ. ಆಯಾ ವ್ಯಕ್ತಿಗಳ ಫಿಟ್ನೆಸ್ ಮಟ್ಟವನ್ನು ಮೌಲ್ಯಮಾಪನ ನಡೆಯುತ್ತದೆ ಮತ್ತು ಆರಾಮದಾಯಕ ಬಟ್ಟೆಗಳು ಮತ್ತು ಶೂ ಧರಿಸಿ ಸಾಕಷ್ಟು ಹೈಡ್ರೇಟ್ ಆಗಿರಿ. ಹೆಚ್ಚಿನ ಮಟ್ಟದ ದ್ರವ್ಯಾಹಾರ ಸೇವನೆ ಬೇಡ. ಮಿತಿಮೀರಿ ಊಟ ಮತ್ತು ಕೆಫಿನ್ ಅಥವಾ ಉತ್ತೇಜನಕ ಸೇವನೆಗಳನ್ನು ಪರೀಕ್ಷೆಯ ಮೊದಲು ತಪ್ಪಿಸಿ, ಏಕೆಂದರೆ ಇದು ನಿಮ್ಮ ಹೃದಯ ಬಡಿತ ಮತ್ತು ಪರಿಶ್ರಮದ ಮೇಲೆ ಪರಿಣಾಮ ಬೀರಬಹುದು. ಪರೀಕ್ಷೆಯ ಮೊದಲು ನಿಮ್ಮ ವೈದ್ಯರೊಂದಿಗೆ ನಿಮ್ಮ ಔಷಧಿಯ ಸೇವನೆಯ ಬಗ್ಗೆ ಚರ್ಚಿಸಬೇಕು. ಅದನಂತರ 2023ರಲ್ಲಿ ಸ್ಮಾರ್ಟ್ ಪಲ್ಸ್ನಲ್ಲಿ ಪ್ರಕಟವಾದ ಸಂಶೋಧನೆ ಪ್ರಕಾರ ಈ ಕೆಳಗಿನ ಸ್ಥಿತಿಯಲ್ಲಿರುವ ನಡಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬಾರದು ಎಂದು ಹೇಳುತ್ತದೆ. ಅವು ಯಾವುವೆಂದರೆ ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಮತ್ತು ನಿಮಿಷಕ್ಕೆ 120 ಬಡಿತಗಳಿಗಿಂತ ಹೆಚ್ಚು ಹೃದಯ ಬಡಿತ ಹೊಂದಿರುವ ಜನರು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಇತ್ತೀಚೆಗಷ್ಟೇ ಶಸ್ತ್ರಚಿಕಿತ್ಸೆಗೆ ಒಳಗಾದವರು, ತೀವ್ರವಾಗಿ ಕೀಲುನೋವು ಸಮಸ್ಯೆ ಇರುವವರು ಬೀಳುವ ಸಂಭವ ಹೆಚ್ಚಿರುತ್ತದೆ. ಪರಧಮನಿಯಲ್ಲಿ ತೀವ್ರವಾದ ರೋಗಲಕ್ಷಣಗಳು ಮತ್ತು ಹೊಂದಿರುವ ಈ ಪರಿಸ್ಥಿತಿಯನ್ನು ಆರೋಗ್ಯ ಲಕ್ಷಣಗಳನ್ನು ಇತಿಹಾಸ ಹೊಂದಿರುವರು. ಈ ಸ್ಥಿತಿಯ ಹಠಾತ್ ಹೃದಯಕ್ಕೆ ಕಡಿಮೆ ರಕ್ತದೊತ್ತಡ ಹರಿಯುವಿಕೆಯೊಂದಿಗೆ ಸಂಬಂಧಿಸಿದ ಆರೋಗ್ಯ ಪರಿಸ್ಥಿತಿಗಳ ಶ್ರೇಣಿಯಾಗುತ್ತದೆ. ಉಸಿರಾಟದ ವೈಫಲ್ಯತೆಯಿಂದ ಬಳಲುತ್ತಿರುವವರು, ತೂಕ ಇಳಿಸಿಕೊಳ್ಳಲು ಮತ್ತು ಜೇನುತುಪ್ಪ ಸೇವಿಸುತ್ತಿದ್ದಾರೆ. ಹಾಗಿದ್ದರೆ ಇದನ್ನು ನೋಡಿ. ಆಂಟಿಆಕ್ಸಿಡೆಂಟ್ನಂಥ ಸಮೃದ್ಧವಾಗಿರುವ ನೈಸರ್ಗಿಕ ಸಿಹಿಕಾರಕವಾದ ಜೇನುತುಪ್ಪವು ತೂಕ ಇಳಿಸುವ ಜೊತೆಗೆ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ನೀಡುತ್ತದೆ. ಇದು ಒಂದು ಸಕ್ಕರೆಗಿಂತ ಕಡಿಮೆ ಗ್ಲೈಸೆಮಿಕ್ ಸೂಚಕವನ್ನು ಹೊಂದಿರುವುದು. ಇದು ಹಸಿವನ್ನು ನಿಯಂತ್ರಿಸುತ್ತದೆ ಮತ್ತು ಯಕೃತ್ತಿನ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ಕೊಬ್ಬನ್ನು ಸುಡಲು ಸಹಾಯ ಮಾಡುತ್ತದೆ. ಜೇನುತುಪ್ಪ ಎಂದಾಗ ಎಲ್ಲರ ಬಾಯಲ್ಲೂ ನೀರು ಬರುತ್ತದೆ, ಯಾಕೆಂದರೆ ಅದು ಅಷ್ಟೊಂದು ಸಿಹಿಯಾಗಿರುತ್ತದೆ. ಆದರೆ ಇದು ಬಾಯಿಗೆ ಸಿಹಿ ಮಾತ್ರವಲ್ಲ, ಇದು ಆರೋಗ್ಯಕ್ಕೂ ಬಹಳ ಸಿಹಿಯಾದ ಪ್ರಯೋಜನಗಳನ್ನು ನೀಡುತ್ತದೆ. ಜೇನುತುಪ್ಪ ನೈಸರ್ಗಿಕವಾಗಿ ಸಿಗುವಂಥ ಸಿಹಿಕಾರಕವಾಗಿ ಇದರಲ್ಲಿರುವ ಅದ್ಭುತ ಗುಣಗಳಿಂದ ಇದನ್ನು ಆಯುರ್ವೇದಿಕ್ ಮನೆಮದ್ದುಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದನ್ನು ಊಟದಲ್ಲಿ ಸೇವಿಸುವುದರಿಂದ ಸಿಹಿಯು ಕಡು ಬಯಕೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ, ಆದರೆ ಹೆಚ್ಚಿನ ಕ್ಯಾಲೋರಿ ಅಂಶದಿಂದಾಗಿ ಮಿತವಾಗಿ ಬಳಸಬೇಕು. ನೈಸರ್ಗಿಕ ಸಿಹಿಕಾರವಾದ ಜೇನುತುಪ್ಪ ಸೇವಿಸುವುದರೊಂದಿಗೆ ಏನೆಲ್ಲ ಆರೋಗ್ಯ ಪ್ರಯೋಜನವಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. 1 ಚಮಚ ಜೇನುತುಪ್ಪದಲ್ಲಿ 60 ಕ್ಯಾಲೋರಿಗಳು ಮತ್ತು 0 ಗ್ರಾಂ ಕೊಬ್ಬು, 0 ಗ್ರಾಂ ಮ್ಯಾಗ್ನೀಸಿಯಂ, ಸೋಡಿಯಂ ಮತ್ತು 17 ಗ್ರಾಂ ಕಾರ್ಬೋಹೈಡ್ರೇಟ್ ಮತ್ತು 17 ಗ್ರಾಂ ಸಕ್ಕರೆ ಮತ್ತು 0.1 ಗ್ರಾಂ ಪ್ರೋಟೀನ್ ಇರುತ್ತದೆ. ಹೆಚ್ಚುವರಿಯಾಗಿ ಇದರಲ್ಲಿ ಆರೋಗ್ಯವನ್ನು ಬಿಂಬಿಸುವಂಥ ಇತರ ಆಂಟಿಆಕ್ಸಿಡೆಂಟ್ಗಳು ಹೇರಳವಾಗಿ ಜೇನುತುಪ್ಪದಲ್ಲಿ ಸಾಮಾನ್ಯವಾಗಿ ಸಕ್ಕರೆಗಿಂತ ಕಡಿಮೆ ಆಂಟಿಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಜೇನುತುಪ್ಪವು ಸಾಮಾನ್ಯವಾಗಿ ಸಕ್ಕರೆಗಿಂತ ಕಡಿಮೆ ಗ್ಲೈಸೆಮಿಕ್ ಸೂಚಕವನ್ನು ಹೊಂದಿರುವುದು. ರಕ್ತನಾಳದಲ್ಲಿ ಸಕ್ಕರೆ ಮತ್ತು ಹೆಚ್ಚಾಗುವುದಿಲ್ಲ. ಇದು ಹಸಿವು ಮತ್ತು ಕಡುಬಯಕೆಗಳನ್ನು ನಿಯಂತ್ರಿಸುತ್ತದೆ. ಜೇನುತುಪ್ಪ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ನೈಸರ್ಗಿಕ ಸಕ್ಕರೆಗಳಿಂದ ತಯಾರಾಗಿರುವಂಥ
ಹಾಗಾಗಿ ಜೇನುತುಪ್ಪ ಸೇವಿಸಿದಾಗ ನಮ್ಮ ದೇಹದ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ನೀವು ದಿನವಿಡೀ ಸಕ್ರಿಯವಾಗಿ ಕೆಲಸ ಮಾಡಬಹುದು. ಅಲ್ಲದೆ ಮಲಗುವ ಮೊದಲು 1 ಚಮಚ ಜೇನುತುಪ್ಪವನ್ನು ತೆಗೆದುಕೊಂಡು ನಿದ್ರೆಯ ವೇಳೆ ದೇಹದ ಹೆಚ್ಚಿನ ಕೊಬ್ಬನ್ನು ಸುಡಬಹುದು. ಗ್ಲೂಕೋಸ್ ಅನ್ನು ಉತ್ಪತ್ತಿ ಮಾಡಲು ಲಿವರ್ ಅನ್ನು ಉತ್ತೇಜಿಸುತ್ತದೆ. ಜೇನುತುಪ್ಪವು ಹೆಚ್ಚಿನ ರಕ್ತದ ಸಕ್ಕರೆ ಮಟ್ಟವನ್ನು ನಿರ್ವಹಿಸುತ್ತದೆ ಮತ್ತು ಕೊಬ್ಬನ್ನು ಸುಡುವ ಹಾರ್ಮೋನುಗಳನ್ನು ಉತ್ಪಾದಿಸಲು ಮೆದುಳನ್ನು ಉತ್ತೇಜಿಸುತ್ತದೆ. ಜೇನುತುಪ್ಪ ಸಿಹಿ ತಿನ್ನಬೇಕೆಂಬ ಕಡು ಬಯಕೆಗಳನ್ನು ಮಾಡುತ್ತದೆ, ಪ್ರಚೋದಿಸುತ್ತದೆ. ಮೆದುಳಿನ ಸಂಕೇತಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಿಹಿ ತಿನ್ನುವ ಬಯಕೆ ಕಡಿಮೆಯಾಗುತ್ತದೆ. ಇದು ಮತ್ತು ತೂಕವನ್ನು ನಿಯಂತ್ರಿಸುತ್ತದೆ. ಜೇನುತುಪ್ಪ ನಿಮ್ಮ ತೂಕ ಇಳಿಸಲು ಸಹಾಯಕರವಾಗಿದೆ. ಹಾಗಾಗಿ ಜೇನುತುಪ್ಪವನ್ನು ನಿಮ್ಮ ಆಹಾರದಲ್ಲಿ ಸೇರಿಸಲು ಅನೇಕ ಮಾರ್ಗಗಳಿವೆ. ಆದರೆ ಜೇನುತುಪ್ಪವನ್ನು ಹಾಗೆ ತಿನ್ನುವ ಬದಲು ಕೆಲವೊಂದು ಪದಾರ್ಥಗಳಲ್ಲಿ ಜೊತೆಗೆ ಮಿಕ್ಸ್ ಮಾಡಿ ಸೇವಿಸಿ. ಹಾಗಿದ್ದರೆ ಆ ಪದಾರ್ಥಗಳು ಯಾವ್ಯಾವುದ್ರ ಬಗ್ಗೆ ತಿನ್ನುವುದನ್ನು ನೋಡೋಣ. ದಾಲ್ಚಿನ್ನಿ ಮತ್ತು ಜೇನುತುಪ್ಪ ಚಯಾಪಚಯವನ್ನು ಹೆಚ್ಚಿಸಲು ಮತ್ತು ಕಡು ಬಯಕೆಗಳನ್ನು ನಿಗ್ರಹಿಸಲು ಬೆಚ್ಚಗಿನ ನೀರಿನಲ್ಲಿ 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸಿ ಅದಕ್ಕೆ 1 ಚಿಟಿಕೆ ದಾಲ್ಚಿನ್ನಿಯನ್ನು ಬೆರೆಸಿ ಕುಡಿಯಿರಿ. ಜೇನುತುಪ್ಪ ಮತ್ತು ನಿಂಬೆ ರಸ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಬೆಚ್ಚಗಿರುವ ನೀರಿನ ಜೊತೆಗೆ 1 ಟೀ ಸ್ಪೂನ್ ಜೇನುತುಪ್ಪ ಮತ್ತು ತಾಜಾ ನಿಂಬೆ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿ ಕುಡಿಯಿರಿ. ಜೇನುತುಪ್ಪದ ಚಹಾ ಗಿಡಮೂಲಿಕೆ ಚಹಾಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆದರೆ ಅವುಗಳನ್ನು ಹಾಗೆ ಸೇವಿಸುವುದು ಬಹಳ ಕಷ್ಟಕರ. ಹಾಗಾಗಿ ಅವುಗಳನ್ನು ಮತ್ತಷ್ಟು ಆರೋಗ್ಯಕರವಾಗಿಲ್ಲ. ಸಿಹಿಯಾಗಿಸಲು ಜೇನುತುಪ್ಪವನ್ನು ಸೇರಿಸಿ ಮತ್ತು ಓಟ್ಸ್ ಮಿಲ್ಗಳ ಬೇಯಿಸಿದ ಓಟ್ಸ್, ಕತ್ತರಿಸಿದ ಹಣ್ಣುಗಳು ಮತ್ತು ಬೀಜಗಳ ಸೇರಿಸಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸುರಿಯಿರಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತಿನ್ನಲು ರುಚಿಕರವಾಗಿರುತ್ತದೆ. ಜೇನುತುಪ್ಪ ಶುಂಠಿ ಗ್ರೀನ್ ಟೀ ತಯಾರಿಸಿದ ಅದಕ್ಕೆ ಶುಂಠಿಯ ಜೊತೆಗೆ ಕೆಲವು ಹನಿ ಜೇನುತುಪ್ಪವನ್ನು ಸೇರಿಸಿ ಕುಡಿದರೆ ಅದು ಹಿತವಾಗಿ ಆರೋಗ್ಯಕರವಾಗಿರುತ್ತದೆ ಮತ್ತು ಇದು ತೂಕ ಇಳಿಸಲು ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಸಿಹಿ ಅಡುಗೆ ತಯಾರಿಸುವಾಗ ಸಕ್ಕರೆ ಬದಲಾಗಿ ಜೇನುತುಪ್ಪವನ್ನು ಸೇರಿಸಿ. ವ್ಯಾಯಾಮ ಮಾಡುವ ಮೊದಲು 1 ಚಮಚ ತೆಗೆದುಕೊಳ್ಳುವ ಮೂಲಕ ತಮ್ಮ ಜೇನುತುಪ್ಪವನ್ನು ನಿಂಬೆ ರಸದೊಂದಿಗೆ ದಿನವನ್ನು ಪ್ರಾರಂಭಿಸುವ ಮೂಲಕ ನೀವು ಆರೋಗ್ಯವಾಗಿರಬಹುದು. ಆದರೆ ಜೇನುತುಪ್ಪದಲ್ಲಿ ಹೆಚ್ಚಿನ ಕ್ಯಾಲೋರಿಗಳು ಇರುವುದರಿಂದ ಇದನ್ನು ಮಿತವಾಗಿ ಬಳಸಿ. ಜೇನುತುಪ್ಪವು ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಹೊಂದಿದ್ದರೂ ಅದರ ಹೆಚ್ಚಿನ ಕ್ಯಾಲೋರಿ ಅಂಶದಿಂದಾಗಿ ಇದನ್ನು ಮಿತವಾಗಿ ಬಳಸಬೇಕು. ಇಲ್ಲವಾದರೆ ಇದರಿಂದ ಅನೇಕ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇದನ್ನು 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು ನೀಡಬೇಡಿ, ಇದು ಅವರಿಗೆ ಅಪಾಯಕಾರಿ. ಕೆಲವರಿಗೆ ವಯಸ್ಕರಿಗೆ ಇದು ಅಲರ್ಜಿ ಸಮಸ್ಯೆ ಉಂಟಾಗಬಹುದು. ಜೇನುತುಪ್ಪದ ನೈಸರ್ಗಿಕ ಸಿಹಿಕರವಾದ ಗುಣಗಳು ಮತ್ತು ಆರೋಗ್ಯ ಪ್ರಯೋಜನಗಳು ಹೊಂದಿದೆ, ಆದರೆ ಇದು ತೂಕವನ್ನು ಇಳಿಸಲು ಪರಿಣಾಮಕಾರಿಯಾಗಿಲ್ಲ. ಯಾಕೆಂದರೆ ಇದನ್ನು ಸೇವಿಸುವುದರ ಜೊತೆಗೆ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ. ಜೇನುತುಪ್ಪವು ಪರಿಣಾಮಕಾರಿಯಾಗಿ ಮಾರ್ಗವಿಲ್ಲದೆ ಎಂಬುದು ನೆನಪಿನಲ್ಲಿಡಿ. ತೂಕ ಇಳಿಸಲು ಮಿತವಾಗಿ ತಿನ್ನುವುದು, ವ್ಯಾಯಾಮ ಮಾಡುವುದು ಇವೆಲ್ಲ ನಮ್ಮ ಜೀವನದಲ್ಲಿ ತುಂಬ ಅವಶ್ಯಕರವಾಗಿದೆ. ಈ ಅವಶ್ಯಕತೆಗಳನ್ನು ಪ್ರತಿನಿತ್ಯ ನಾವು ಮುಂಜಾನೆ ಎದ್ದು ಬೆಳಗ್ಗೆ ವಾಕಿಂಗ್, ಎಕ್ಸಸೈಸ್ ಮೂಲಕ ನಮ್ಮ ದಿನಗಳನ್ನು ಪ್ರಾರಂಭಿಸಬೇಕು. ಯಾವಾಗಲೂ ಬೆಳಿಗ್ಗೆ 5 ಗಂಟೆ ಅಥವಾ 6 ಗಂಟೆ ಒಳಗಡೆ ಎದ್ದು ತಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಆದರೂ ನೀವು ನಡಿಗೆಯನ್ನು ನಡೆಯಬೇಕು. ಸ್ವಲ್ಪ ಮಟ್ಟಿಗೆ ಎಕ್ಸಸೈಸ್ ಕೂಡ ಮಾಡಬೇಕು. ಇದನ್ನು ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಫಿಟ್ನೆಸ್ ಆಗಿ ಇಟ್ಟುಕೊಳ್ಳಬಹುದು ಮತ್ತು ನಾವು ದಿನವಿಡೀ ನಾವು ಆರೋಗ್ಯಕರವಾಗಿ ಮತ್ತು ಎನರ್ಜೆಟಿಕ್ವಾಗಿ ಇರಬಹುದು. ಇಷ್ಟೆಲ್ಲ ಮಾಡುವುದರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಬರುವುದರ ಮೂಲಕ ಕೆಲವು ಆಹಾರ ತಿಂಡಿಗಳನ್ನು ನಾವು ಬಿಡಬೇಕಾಗುತ್ತದೆ. ಕೆಲವು ಫ್ರೈಡ್ ರೈಸ್ಗಳು ಮಾಡಿರುವಂಥ ರೋಡ್ ಸೈಡು ಎಣ್ಣೆಯಲ್ಲಿ ಕರಿದಿರೋಂಥ ಬಜ್ಜಿ, ಪಕೋಡ, ಸಮೋಸ ಇನ್ನಿತರ ಪದಾರ್ಥಗಳನ್ನು ಇವುಗಳನ್ನು ನಾವು ಮಿತವಾಗಿ ಬಳಸಬೇಕು ಮತ್ತು ಯಾವುದೇ ರೀತಿಯ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ತೆಗೆದುಕೊಳ್ಳಬಾರದು. ಇದನ್ನು ಹೆಚ್ಚಾಗಿ ತೆಗೆದುಕೊಳ್ಳುವುದರಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತದೆ ಮತ್ತು ಅದು ಎಷ್ಟರ ಮಟ್ಟಿಗೆ ಬೇಕು ಅಷ್ಟು ಮಾತ್ರ ತಗೊಳ್ಬೇಕು. ಇದನ್ನು ಜಾಸ್ತಿ ಬಳಸಬಾರದು. ನಾವು ದಿನನಿತ್ಯ ನಮ್ಮ ಆಹಾರದಲ್ಲಿ ಮೊಳಕೆ ಬರಿಸಿದ ಕಾಳು, ಆಮೇಲೆ ಹುರುಳಿಕಾಳು ಮತ್ತು ಕಡಲೆ ಬೀಜ ಇನ್ನಿತರ ಪದಾರ್ಥಗಳನ್ನು ನಾವು ದಿನನಿತ್ಯ ಅರ್ಲಿ ಮಾರ್ನಿಂಗ್ ನಾವು ಬೆಳಗ್ಗೆ ಏನು ವಾಕಿಂಗ್ ಮಾಡ್ತೀವಲ್ಲ, ವಾಕಿಂಗ್ ಮಾಡಿದ್ಮೇಲೆ ಬಂದು ಇದನ್ನು ನಾವು ಸೇವಿಸಬೇಕು. ಇದನ್ನು ಸೇವಿಸುವುದರಿಂದ ನಮ್ಮ ದಿನನಿತ್ಯ ನಮ್ಮ ದೇಹದಲ್ಲಿ ಹೆಚ್ಚಿನ
ಪ್ರೋಟೀನ್, ಮಿನರಲ್ಸ್, ವಿಟಮಿನ್ ಎ, ಬಿ12 ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಸಿಗುತ್ತದೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಆರೋಗ್ಯವಾಗಿ ನಾವು ಓಡಾಡಬೋದು ಮತ್ತು ಯಾವುದೇ ರೀತಿಯ ನಮ್ಮ ಕಾಯಿಲೆಗಳನ್ನು ನಮ್ಮ ದೇಹಕ್ಕೆ ಬರುವುದಿಲ್ಲ. ಥ್ಯಾಂಕ್ ಯು.